ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸುದ್ದಿ ಸಮಯ ನ್ಯೂಸ್ ಚಾನಲ್. ಇದು ಲೋಕಲ್ ಎಕ್ಸ್ಪ್ರೆಸ್. ನಾನು ಮಹಾವರ್ಧ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ಈ ದಿನದ ಪ್ರಮುಖ ಹೆಡ್ಲೈನ್ಸ್ಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು. ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜರುಗಿದ ಸಭೆಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅಧಿಕಾರಿಗಳಿಗೆ ಸೂಚನೆ. ಗ್ಯಾರಂಟಿ ಪ್ರಾಧಿಕಾರದ ಅಧ್ಯಕ್ಷ ಚಿಮ್ಕೋಡೆ ಅವರ ಪದಗ್ರಹಣ. ಹಾಲಿನ ದರ ಏರಿಸಿದ ರಾಜ್ಯ ಸರ್ಕಾರದ ವಿರುದ್ಧ ಎಂಎಯೊಂದಿಗೆ ಪ್ರತಿಭಟನೆ ಮಾಡಿದ ಬಿಜೆಪಿ ಪಕ್ಷದ ಪದಾಧಿಕಾರಿಗಳು. ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿದ ಕಾರ್ಯಕರ್ತರು. ಜಿಲ್ಲಾಧಿಕಾರಿ ಕಚೇರಿ ಬಳಿಗೆ ಹೋಗಿ ಡಿಸಿ ಅವರಿಗೆ ಮನವಿ ಸಲ್ಲಿಸಿದ ಜಿಲ್ಲಾಧ್ಯಕ್ಷರ ತಂಡ. ರಾಜ್ಯದಲ್ಲಿ ಕನ್ನಡಿಗರಿಗೆ ಉದ್ಯೋಗದಲ್ಲಿ ಪ್ರಥಮ ಆದ್ಯತೆ ನೀಡಬೇಕೆಂದು ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಧರಣಿ ಸತ್ಯಾಗ್ರಹ. ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತಂದು ಸಮಗ್ರ ಕಾಯ್ದೆ ಜಾರಿಗೆ ತರಲು ರಕ್ತಪತ್ರದ ಮೂಲಕ ಒತ್ತಾಯ. ಇಲ್ಲದಿದ್ದರೆ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕಲಾಗುವುದು. ಸೋಮನಾಥ ಸ್ವಾಮಿ ಮುಧೋಳು. ನಗರದ ಗುಂಪಾ ರಸ್ತೆಯಲ್ಲಿರುವ ಆರ್ಎಸ್ ಗ್ರೌಂಡ್ನಲ್ಲಿ ಶಿರಡಿ ಸಾಯಿಬಾಬಾ ನಾಟಕ ಕಂಪನಿ ವತಿಯಿಂದ ನಾಟಕಗಳ ಆರಂಭ. ಸುಮಾರು 6 ತಿಂಗಳವರೆಗೆ ತರತರದ ನಾಟಕಗಳ ಪ್ರದರ್ಶನ. ಕಲಾವಿದರನ್ನ ಪ್ರೋತ್ಸಾಹಿಸಿ ಬೆಳೆಸಲು ಕಂಪನಿ ಮಾಲೀಕರಾದ ಬಸವರಾಜ್ ಕಟ್ಟಿಮನಿ ಕೋರಿಕೆ. ಪ್ರತಿದಿನ ಸುದ್ದಿ ಸಮಯ ನ್ಯೂಸ್ ಅನ್ನು ತಾವೆಲ್ಲರೂ ಕೂಡ ನೋಡಿ ವೀಕ್ಷಿಸಿ ಪ್ರೋತ್ಸಾಹ ಮಾಡ್ತಾ ಇದ್ದೀರಿ. ಇವತ್ತಿನ ಒಂದು ಸುದ್ದಿಗಳ ಮೇಲೂ ಕೂಡ ನಾವು ಬೆಳಕನ್ನು ಚೆಲ್ಕೊಂಡು ಬರೋಣ. ಇವತ್ತು ಬಿಜೆಪಿ ಪ್ರತಿಭಟನೆ ಮಾಡಿದೆ. ಕರ್ನಾಟಕ ರಕ್ಷಣಾ ವೇದಿಕೆಯವರು ಧರಣಿಯನ್ನು ನಡೆಸಿದ್ದಾರೆ. ಆಮೇಲೆ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಸಚಿವ ಈಶ್ವರ್ ಖಂಡ್ರೆ ಅವರು ಮೊಟ್ಟ ಮೊದಲನೇದಾಗಿ ಗ್ಯಾರಂಟಿ ಯೋಜನೆಗಳ ಒಂದು ಅನುಷ್ಠಾನ ಸಭೆಯನ್ನು ಕೂಡ ಅವರು ಕರೆದಿದ್ರು. ಹಾಗಾಗಿ ಒಂದೊಂದಾಗಿ ಇವತ್ತು ನಾವು ಈ ಒಂದು ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ಸರ್ಕಾರದ 5 ಗ್ಯಾರಂಟಿ ಯೋಜನೆಗಳನ್ನು ಬೀದರ್ ಜಿಲ್ಲೆಯಲ್ಲಿ ಪರಿಣಾಮಕಾರಿಯಾಗಿ ಅನುಷ್ಠಾನಕ್ಕೆ ತರಬೇಕು ಮತ್ತು ಇದರ ಲಾಭ ಎಲ್ಲ ಬಡ ಜನರಿಗೆ ಸಿಗಬೇಕು ಎಂದು ಅರಣ್ಯ, ಜೀವಿಶಾಸ್ತ್ರ, ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವರಾಗಿರುವಂಥ ಈಶ್ವರ್ ಬಿ ಖಂಡ್ರೆ ಅವರು ಹೇಳಿದರು. ಅವರು ಸೋಮವಾರ ಬೀದರ್ ಜಿಲ್ಲಾಧಿಕಾರಿಗಳ ಕಚೇರಿ ಸಭಾಂಗಣದಲ್ಲಿ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಒಂದು ಮೊದಲ ಸಭೆಯನ್ನು ನಡೆಸಿ ಅವರು ಮಾತನಾಡ್ತಾರೆ. ಗ್ಯಾರಂಟಿ ಯೋಜನೆ ಪ್ರಾಧಿಕಾರದ ಸದಸ್ಯರು ಕಾಲಕಾಲಕ್ಕೆ ಜಿಲ್ಲಾ ಮತ್ತು ತಾಲೂಕು ಮಟ್ಟದಲ್ಲಿ ಸಭೆಯನ್ನು ನಡೆಸಬೇಕು. ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಎಲ್ಲರಿಗೂ ತಲುಪುವ ಹಾಗೆ ನೋಡಿಕೊಳ್ಬೇಕು. ಜಿಲ್ಲೆಯ ವಿವಿಧ ಗ್ರಾಮಗಳಿಗೂ ಭೇಟಿ ನೀಡಿ ಗ್ಯಾರಂಟಿ ಯೋಜನೆಗಳನ್ನು ಎಲ್ಲ ಜನರಿಗೆ ತಲುಪಿಸಬೇಕು ಎಂಬ ಮಾಹಿತಿಯನ್ನು ಅವರು ಹೇಳಿದರು. ಆಮೇಲೆ ಯಾರಿಗೆ ಗ್ಯಾರಂಟಿ ತಲುಪಿಲ್ಲ ಅನ್ನುವಂಥದ್ದನ್ನು ಕೂಡ ತಾವು ಮನೆ ಮನೆಗೆ ಹೋಗಿ ಒಂದು ಅದರ ಮಾಹಿತಿಯನ್ನು ಪಡ್ಕೊಳ್ಬೇಕು. ಜಿಲ್ಲೆಯಲ್ಲಿ 5 ಗ್ಯಾರಂಟಿಗಳನ್ನು ಜಾರಿ ಮಾಡ್ತಾ ಇದ್ದು ಕೆಲವು ಅರ್ಜಿಗಳು ಪೆಂಡಿಂಗ್ ಉಳ್ಕೊಂಡಿವೆ. ಆಮೇಲೆ ಅವುಗಳನ್ನು ಸಂಬಂಧಿಸಿದ ಇಲಾಖೆ ಅಧಿಕಾರಿಗಳು ಕೂಡ ಸರಿಪಡಿಸಬೇಕು, ಸಹಕಾರ ಮಾಡಬೇಕು ಮತ್ತು ಪ್ರತಿಯೊಬ್ಬರಿಗೂ ಕೂಡ ಈ ಗ್ಯಾರಂಟಿ ಯೋಜನೆಗಳು ತಲುಪಬೇಕು ಅಂತ ತಿಳ್ಕೊಂಡು ಈಶ್ವರ್ ಖಂಡ್ರೆ ಅವರು ಹೇಳ್ತಾರೆ. ಜಿಲ್ಲೆಯಲ್ಲಿ ಹಲವು ಜನರು ಗ್ಯಾರಂಟಿ ಯೋಜನೆಯ ಲಾಭವನ್ನು ಪಡೀತಾ ಇದ್ದಾರೆ. ಇದರ ಹೊರತಾಗಿ ಇನ್ನೂ ಕೆಲವು ಜನರು ಸೌಲಭ್ಯಗಳನ್ನು ಪಡೆಯದೇ ಇರುವವರಿಗೆ ಈ ಸೌಲಭ್ಯಗಳನ್ನು ಪಡೆಯುವಂತೆ ನೋಡಿಕೊಳ್ಬೇಕು ಎಂದು ಗ್ಯಾರಂಟಿ ಯೋಜನೆ ಅನುಷ್ಠಾನ ಪ್ರಾಧಿಕಾರದ ಸದಸ್ಯರಿಗೆ ಈಶ್ವರ್ ಖಂಡ್ರೆ ಹೇಳಿದರು. ಗೃಹ ಜ್ಯೋತಿ ಯೋಜನೆ ಅಡಿ ಕೆಲವು ನಿರ್ಗತಿಕ ಜನರಿಗೆ ಅರ್ಜಿಗಳನ್ನು ಹಾಕಲು ಬರುವುದಿಲ್ಲ. ಅಂಥವರಿಗೆ ವಿದ್ಯುತ್ ಸಂಪರ್ಕ ಕೊಡುವಂಥ ಕೆಲಸ ಆಗಬೇಕು. ಯುವ ನಿಧಿ ಯೋಜನೆಗೆ ಹೆಚ್ಚಿನ ಪ್ರಚಾರ ನೀಡಬೇಕು. ಅನ್ನಭಾಗ್ಯ ಯೋಜನೆ ಸಮೀಕ್ಷೆಯನ್ನು ಮಾಡಿ ಅದರಲ್ಲಿ ಬೋಗಸ್ ಇರುವವರಿಗೆ ತೆಗೆದುಹಾಕಿ ನಿಜವಾದ ಫಲಾನುಭವಿಗಳಿಗೆ ಇದರ ಲಾಭ ಸಿಗುವಂತೆ ಸಂಬಂಧಿಸಿದ ಅಧಿಕಾರಿಗಳು ನೋಡಿಕೊಳ್ಬೇಕು ಎಂದು ಹೇಳಿದರು. ಬೀದರ್ ಜಿಲ್ಲಾ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಪ್ರಾಧಿಕಾರದ ಅಧ್ಯಕ್ಷರಾಗಿ ಅಮೃತರಾವ್ ಚಿಮ್ಕೋಡೆ ಅವರು ಮಾತನಾಡಿದರು. ಇವತ್ತು ಪದಗ್ರಹಣವನ್ನು ಮಾಡಿದ ನಂತರ ಅವರು ಕೂಡ ಇದರಲ್ಲಿ ಮಾತನಾಡಿದರು. ಗ್ಯಾರಂಟಿ ಯೋಜನೆಗಳನ್ನು ಜಿಲ್ಲೆಯಲ್ಲಿ ಅನುಷ್ಠಾನ ಮಾಡಲು ನಮಗೆ ಜವಾಬ್ದಾರಿ ನೀಡಿದ್ದು ಇವುಗಳನ್ನು ಎಲ್ಲ ಜನರಿಗೆ ತಲುಪಿಸಲು ಪ್ರಾಮಾಣಿಕ ಪ್ರಯತ್ನ ಮಾಡ್ತೇವೆ. ಈ ಸಮಿತಿಯ ಉಪಾಧ್ಯಕ್ಷರು ಹಾಗೂ ಸದಸ್ಯರು ಆಗಾಗ ಸಭೆ ನಡೆಸಿ ಜನರಿಗೆ ಗ್ಯಾರಂಟಿ ಯೋಜನೆಗಳನ್ನು ತಲುಪಿಸುವ ಕೆಲಸ ಮಾಡ್ತೇವೆ ಎಂದು ಹೇಳಿದರು. ಈ ಸಭೆಯಲ್ಲಿ ಪೌರಾಡಳಿತ ಮತ್ತು ಹಜ್ ಸಚಿವರಾದ ರಹೀಂ ಖಾನ್, ಜಿಲ್ಲಾಧಿಕಾರಿ ಗೋವಿಂದ ರೆಡ್ಡಿ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಚನ್ನಬಸವಣ್ಣ ಎಸ್ಎಲ್, ಬೀದರ್ ಜಿಲ್ಲಾ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ವಾನತಿ ಎಂಎಂ, ಅಪರ ಜಿಲ್ಲಾಧಿಕಾರಿ ಶಿವಕುಮಾರ್ ಶೀಲ್ವಂತ್, ಆಹಾರ ಮತ್ತು ನಾಗರಿಕ ಸರಬರಾಜು ಇಲಾಖೆ ಉಪನಿರ್ದೇಶಕಿ ಸುರೇಖಾ, ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಉಪನಿರ್ದೇಶಕರಾದ ಪ್ರಭಾಕರ್ ಸೇರಿದಂತೆ ವಿವಿಧ ಇಲಾಖೆಗಳ ಗ್ಯಾರಂಟಿ ಯೋಜನೆಗಳ ಅಧಿಕಾರಿಗಳು ಹಾಗೂ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಪ್ರಾಧಿಕಾರದ ಸದಸ್ಯರು ಸೇರಿದಂತೆ ಇತರರು ಉಪಸ್ಥಿತರಿದ್ದರು. ವಿಧಾನಸೌಧಕ್ಕೆಲ್ಲ ಆಕ್ಸೆಸ್ ಐಡಿ ಕಾರ್ಡ್ಸ್ ಕೊಡ್ತಾರೆ ಅಂತ. ಸೊ ವಿಧಾನಸೌಧದಲ್ಲಿ ಕೊಡ್ತಾರೆ. ಇಲ್ಲಿ ಕೇಳ್ತಾರೆ ವಿಧಾನಸೌಧಕ್ಕೆ ಬರಬೇಕು ಸರ್. ಇಲ್ಲಿಗೂ ಐಡಿ ಕಾರ್ಡ್ಸ್ ಬೇಕಾದ್ರೆ ಬಹಳಷ್ಟು ಐಡಿ ಕಾರ್ಡ್ ಬಗ್ಗೆ ನಾನು ಪರಿಶೀಲನೆ ಮಾಡ್ತೇನೆ. ಈ ಗ್ಯಾರಂಟಿ ಸಮಿತಿಗೆ ನಾಮನಿರ್ದೇಶನಗೊಂಡಿರುವ ಎಲ್ಲ ಉಪಾಧ್ಯಕ್ಷರಿಗೆ ಮತ್ತೆಲ್ಲ ಸದಸ್ಯರಿಗಳಿಗೂ ನನ್ನ ಪರವಾಗಿ ಎಲ್ಲರ ಪರವಾಗಿ ಆರ್ಥಿಕ ಅಭಿನಂದನೆ. ನಾನು ಹೆಚ್ಚಿನ ಸಮಯ ತೆಗೆದುಕೊಳ್ಳಲಾರೆ ಇವತ್ತು ಗ್ಯಾರಂಟಿ ಸಮಿತಿಯ ಸಭೆಗೆ ಚಾಲನೆ ಕೊಡಲಿಕ್ಕೆ ನಾನು ಮತ್ತು ರಹೀಂ ಖಾನ್ ಅವರು ಬಂದಿದ್ದೇವೆ. ಈ ಸಮಿತಿಯ ಉದ್ದೇಶಗಳ ಬಗ್ಗೆ ಈಗಾಗಲೇ ನಿಮ್ಮೆಲ್ಲರಿಗೆ ಮಾಹಿತಿ ಇದೆ. ನಮ್ಮ ಜಿಲ್ಲೆಯಲ್ಲಿ ಈ 5 ಗ್ಯಾರಂಟಿಗಳನ್ನು ಏನು ಅನುಷ್ಠಾನ ಮಾಡ್ತಾ ಇದ್ದೇವೆ, ತಾವೆಲ್ಲರೂ ಸೇರಿ ಎಲ್ಲೆಲ್ಲಿ ಇನ್ನೂ ಕೆಲವೊಂದು ಅರ್ಜಿಗಳು ಪೆಂಡಿಂಗ್ ಇದೆ ಅಂತ ನನಗೆ ಅನಿಸ್ತದೆ.
5 ಇಲಾಖೆಗೆ ಸಂಬಂಧಪಟ್ಟಂತ ಅಧಿಕಾರಿಗಳು ಇಲ್ಲಿ ಉಪಸ್ಥಿತರಿದ್ದಾರೆ. ಎಷ್ಟು ಅರ್ಜಿಗಳು ಈಗ ನೀವು ಅನುಮೋದನೆ ಆಗಿದ್ದಾವೆ, ಅವರಿಗೆ ನೇರ ವರ್ಗಾವಣೆ ಮುಖಾಂತರ ಹಣ ಅವರ ಖಾತೆಯಲ್ಲಿ ಇವತ್ತು ಹೋಗ್ತಾ ಇದೆ, ಮತ್ತು ಎಷ್ಟು ಇನ್ನೂ ಪೆಂಡಿಂಗ್ ಇದೆ, ಪೆಂಡಿಂಗ್ ಇದ್ದಂಥದ್ರಲ್ಲಿ ಏನು ಕಾರಣ ಇದೆ, ಮತ್ತೆ ಅದನ್ನು ಕಾರ್ಯಗತ ಮಾಡಲಿಕ್ಕೆ, ಅದನ್ನು ಆ ಫಲಾನುಭವಿಗಳಿಗೆ ತಲುಪಿಸಲಿಕ್ಕೆ ಏನು ವ್ಯವಸ್ಥೆ ಮಾಡಿದಿರಿ ಅದರ ಬಗ್ಗೆ ಚರ್ಚೆ ಮಾಡಿ ಮುಂದಿನ ದಿನಮಾನಗಳಲ್ಲಿ ಯಾವುದೇ ರೀತಿಯಲ್ಲಿ ತೊಂದರೆ ಆಗದ ರೀತಿಯಲ್ಲಿ ಇದನ್ನು ಅನುಷ್ಠಾನ ಮಾಡಬೇಕು ಅಂತ ಹೇಳಿ ತಮ್ಮೆಲ್ಲರಿಗೆ ನಾನು ತಿಳಿಸುತ್ತಾ, ಈಗ ನಮ್ಮ ಅಧ್ಯಕ್ಷರು ಒಂದೆರಡು ಮಾತನಾಡ್ತಾರೆ. 100 ಯೂನಿಟ್ ಬರ್ತಿತ್ತು ಒಂದು ತಿಂಗಳ, 200 ಯೂನಿಟ್ ಕೊಟ್ಟರ ಅಂತ ಹೇಳ್ಕೊಂಡು ನೆಕ್ಸ್ಟ್ ಮಂತ್ 200 ಯೂನಿಟ್ ಮಾಡಿದ್ರೆ ಏನು ಅಂತ ಒಂದು ಸವಾಲು ಕೇಳಿದ್ರೆ, ಫಸ್ಟಿಗೆ ನಾನು ಈಗಾಗಲೇ ಹೇಳಿದ್ದೇನೆ, ಅವರೇಜ್ ಆಗಿ ಹಿಂದಿನಿಂದ ಅವ್ರು ಏನ್ ತಗೊಂಡಿದ್ರು ಸರಾಸರಿ ಪ್ರತಿಯೊಬ್ಬ ಗ್ರಾಹಕನಿಗೆ ಇಷ್ಟು ಯೂನಿಟ್ ಅಂತ ಫಿಕ್ಸ್ ಆಗಿದೆ. ಗಮನದಲ್ಲಿರಲಿ, 10% ಜಾಸ್ತಿ ಅಂತ ಹೇಳಿ ಈಗಾಗಲೇ ನಾವು ಮಾಡಿದ್ದೇವೆ. ಮತ್ತೊಂದು ಮಾಡಿದ್ರೆ 10% ನಂತರ ಅದೇನಿದೆ ಅವರೇಜ್ ಕನ್ಸೆಷನ್ ಪ್ಲಸ್ 10% ಎಂಟರ್ಟೈನ್ಮೆಂಟ್ ಅದೇ ಮಾಡಿದ್ದೇವೆ. ಸೊ ಅದಕ್ಕೆ 200 ಬರೋದಿಲ್ಲ. ನೀವು ಹಿಂದೆ 50 ಯೂನಿಟ್ ಉಪಯೋಗ ಮಾಡ್ತಿದ್ದೀರಿ ಅಂದ್ರೆ 55 ಯೂನಿಟ್ ಮಾಡಬಹುದು. ತಿಳಿತಾ? 55 ಯೂನಿಟ್ಗಿಂತ ಜಾಸ್ತಿ ಮಾಡಿದ್ರೆ ಮತ್ತೆ ನಿಮ್ಗೆ ಬಿಲ್ ಬರುತ್ತೆ. ಇದು ಕ್ಲಾರಿಫಿಕೇಶನ್ ನೀವು ಗ್ರಾಹಕರಿಗೆ ಕೊಡಿ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ರಾಜ್ಯ ಕಾಂಗ್ರೆಸ್ ಸರ್ಕಾರ ದಿನೇ ದಿನೇ ಎಲ್ಲ ವಸ್ತುಗಳ ಬೆಲೆಗಳನ್ನು ಜಾಸ್ತಿ ಮಾಡ್ತಾ ಇದೆ. ಇದರಿಂದ ಬಡವರಿಗೆ ಜೀವನ ಸಾಗಿಸಲಿಕ್ಕೆ ತುಂಬ ಕಷ್ಟವಾಗ್ತಾ ಇದೆ. ಆದ್ದರಿಂದ ಕೂಡಲೇ ಹಾಲಿನ ದರ ಇಳಿಕೆ ಮಾಡಬೇಕೆಂದು ಭಾರತೀಯ ಜನತಾ ಪಕ್ಷದ ರಾಜ್ಯ ಪ್ರಧಾನ ಕಾರ್ಯದರ್ಶಿ ಮತ್ತು ಬೀದರ್ ದಕ್ಷಿಣ ಕ್ಷೇತ್ರದ ಶಾಸಕರಾದ ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳಿ ತಿಳಿಸಿದರು. ನಗರದ ಡಾಕ್ಟರ್ BR ಅಂಬೇಡ್ಕರ್ ವೃತ್ತದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಎಮ್ಮೆಯೊಂದಿಗೆ ಸಾಗಿ ಹಾಲಿನ ದರ ಇಳಿಸುವಂತೆ ಪ್ರತಿಭಟನೆ ನಡೆಸಿದರು. ಇತ್ತೀಚೆಗೆ ಪೆಟ್ರೋಲ್ ಡೀಸೆಲ್ ಬೆಲೆ ಏರಿಕೆ ಮಾಡಿದ್ದಾರೆ, ಸ್ಟ್ಯಾಂಪ್ ಆಮೇಲೆ ಸಾರಾಯಿ ಬೆಲೆ ಏರಿಕೆ ಮಾಡಿದ್ದಾರೆ, ನೋಂದಣಿ ಶುಲ್ಕವನ್ನು ಏರಿಕೆ ಮಾಡಿದ್ದಾರೆ. ಬಿಜೆಪಿ ಸರ್ಕಾರ ಇದ್ದಾಗ ರೈತರಿಗೆ ಕೇಂದ್ರದಿಂದ 6,000 ರೂಪಾಯಿ ಕೊಡ್ತಾ ಇತ್ತು. ಅದಕ್ಕೆ ರಾಜ್ಯ ಸರ್ಕಾರ 4,000 ಒಂದು ಸಹಾಯಧನವನ್ನು ಸೇರ್ಪಡೆ ಮಾಡಿ ರಾಜ್ಯ ಸರ್ಕಾರದವರು ಕೂಡ 4,000 ಅಂದರೆ ಒಟ್ಟು 10,000 ಪ್ರೋತ್ಸಾಹ ಧನವನ್ನು ರೈತರಿಗೆ ನೀಡ್ತಾ ಇದ್ರು. ರಾಜ್ಯದ ಕಾಂಗ್ರೆಸ್ ಸರ್ಕಾರ ರಾಜ್ಯದ ಪಾಲಿನ 4,000 ರೂಪಾಯಿ ನೀಡ್ತಾ ಇಲ್ಲ ಎಂದು ಬೆಲ್ದಾಳೆ ಅವರು ತಿಳಿಸಿದರು. ಭಾರತೀಯ ಜನತಾ ಪಕ್ಷದ ಜಿಲ್ಲಾಧ್ಯಕ್ಷ ಸೋಮನಾಥ್ ಪಾಟೀಲ್ ಹುಡುಗಿ ಅವರು ಮಾತನಾಡ್ತಾ, ರೈತರಿಗೆ ಸರ್ಕಾರ ಪ್ರೋತ್ಸಾಹ ಧನ ನೀಡಲಿ, ನಮಗೇನು ಅಭ್ಯಂತರ ಇಲ್ಲ. ಆದರೆ ಹಾಲಿನ ದರ ಏರಿಕೆ ಮಾಡಿದ ರಾಜ್ಯ ಸರ್ಕಾರದ ಧೋರಣೆ ವಿರುದ್ಧ ನಮ್ಮ ಹೋರಾಟವಿದೆ. ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಸುಮಾರು 1 ಗಂಟೆ ನಿಂತರೂ ಕೂಡ ಜಿಲ್ಲಾಧಿಕಾರಿಗಳು ಮನವಿ ಸ್ವೀಕರಿಸಲು ಬಂದಿಲ್ಲ. ಜಿಲ್ಲಾ ಉಸ್ತುವಾರಿ ಸಚಿವರ ಒತ್ತಡದಿಂದಲೇ ಜಿಲ್ಲಾಧಿಕಾರಿಗಳು ಬರಲಿಲ್ಲ. ಹೀಗಾಗಿ ನಮಗೆ ಬೇಜಾರಾಗಿದೆ ಎಂದು ಪಾಟೀಲ್ ಅವರು ಸ್ಥಳದಲ್ಲೇ ತಿಳಿಸಿದರು. ಇದಕ್ಕೆ ಅಲ್ಲಿಯೇ ಇದ್ದ ಜಿಲ್ಲಾಧಿಕಾರಿಗಳು ಉತ್ತರಿಸಿ, ನನಗೆ ಯಾರ ಒತ್ತಡವೂ ಕೂಡ ಇರಲಿಲ್ಲ, ಇಂಪಾರ್ಟೆಂಟ್ ಮೀಟಿಂಗ್ ಇದ್ದುದರಿಂದ ಬರಲಿಕ್ಕಾಗಲಿಲ್ಲ ಅನ್ನುವಂಥ ಮಾತನ್ನು ಕೂಡ ಜಿಲ್ಲಾಧಿಕಾರಿಗಳು ಹೇಳಿದರು. ಕೊನೆಗೂ ಜಿಲ್ಲಾಧಿಕಾರಿಗಳ ಕಚೇರಿ ಒಳಗಡೆ ಹೋಗಿ ಭಾರತೀಯ ಜನತಾ ಪಕ್ಷದ ಮುಖಂಡರು ಹಾಗೂ ಕಾರ್ಯಕರ್ತರು ಮನವಿಯನ್ನು ಸಲ್ಲಿಸಿದರು. ಬಳಿಕ ಹೊರಗಡೆ ಬಂದ ಮೇಲೆ ಮಾಧ್ಯಮದವರೊಂದಿಗೆ ಮಾತನಾಡಿದ ಬಿಜೆಪಿಯ ವಿಭಾಗೀಯ ಪ್ರಭಾರಿಗಳಾದ ಈಶ್ವರ್ ಸಿಂಗ್ ಠಾಕೂರ್ ಅವರು, ಪ್ರಜಾತಂತ್ರದ ಕೊಲೆ ಮಾಡುವ ಕಾರ್ಯವನ್ನು ಕಾಂಗ್ರೆಸ್ ಸರ್ಕಾರ ಮಾಡ್ತಾ ಇದೆ. ರಾಜ್ಯದಲ್ಲಿ ಬಿಜೆಪಿ ಸರ್ಕಾರ ಇದ್ದಾಗ ರೈತರ ಮಕ್ಕಳಿಗೆ ಪ್ರೋತ್ಸಾಹ ಧನ ನೀಡ್ತಾ ಇತ್ತು, ಅದಕ್ಕೂ ಕೂಡ ಕತ್ತರಿ ಹಾಕಲಾಗಿದೆ ಎಂದು ತಮ್ಮ ಆಕ್ರೋಶವನ್ನು ಹೊರಹಾಕಿದರು. ಇದೇ ವೇಳೆ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಹಾಗೂ ತಾಲೂಕಾ ಪದಾಧಿಕಾರಿಗಳು, ರೈತ ಮೋರ್ಚಾ ಅಧ್ಯಕ್ಷರು ಹಾಗೂ ಪದಾಧಿಕಾರಿಗಳು ಸೇರಿದಂತೆ ಪಕ್ಷದ ಕಾರ್ಯಕರ್ತರು ಹಾಜರಿದ್ದರು. ತೊಲಗಲಿ
ಶ್ರೀ ಡಿ.ವೈ. ವಿಜಯೇಂದ್ರ ಅವರ ಒಂದು ಕರೆ ಮೇರೆಗೆ ಇವತ್ತು ರಾಜ್ಯಾದ್ಯಂತ ಪ್ರೋತ್ಸಾಹಧನ ಕೇಂದ್ರ ಸರ್ಕಾರ 6,000 ಕೊಡ್ತಾ ಇತ್ತು, ಬೊಮ್ಮಾಯಿ ಅವ್ರ ಸರ್ಕಾರ 4,000 ಕೊಡ್ತಾ ಇತ್ತು, ಅದನ್ನು ಕೂಡ ನಿಲ್ಲಿಸಿದ್ದಾರೆ ಸರ್. ತಾವೇನು ಹೇಳ್ತೀರಾ ಅದನ್ನು? ಈಗ ಓನ್ಲಿ ಖಟಾಖಟ್ ರೇಟ್ ಜಾಸ್ತಿ ಮಾಡೋದು ಸಿದ್ದರಾಮಯ್ಯ ಡಿ ಕೆ ಶಿವಕುಮಾರ್ ಒಂದೇ ಉದ್ದೇಶದ, ಜನರ ಮೇಲೆ ಹೊರೆ ಹಾಕಬೇಕು, ಬಡ ಜನರಿಗೆ ತೊಂದರೆ ಆಗಬೇಕು, ಬಡ ಜನರ ದುಡ್ಡು ತೊಗೊಂಡು ಮತ್ತು ಬಡ ಹೆಣ್ಮಕ್ಳಿಗೆ ಕೊಡೋಂಥ ವ್ಯವಸ್ಥೆ ಮಾಡ್ತಾರೆ. ಈ ಕೈಲಿಂದ ತೊಗೋಬೇಕು, ಆ ಕೈಲಿಂದ ಕೊಡಬೇಕು ವ್ಯವಸ್ಥೆ ಕಾಂಗ್ರೆಸ್ ಸರ್ಕಾರ ನಡೀತಾ ಇದೆ. ಹಾಲಿನ ದರ ಜಾಸ್ತಿ ಮಾಡ್ತಾ ಇದ್ದಾರೆ, ಸಂಜೆ ಎಕ್ಸೈಸ್ ಡ್ಯೂಟಿ ಜಾಸ್ತಿ ಮಾಡ್ತಾ ಇದ್ದಾರೆ, ಸಬ್ ರಿಜಿಸ್ಟ್ರಿ ವ್ಯಾಲ್ಯೂ ಜಾಸ್ತಿ ಇದೆ, ಬಾಂಡ್ ರೇಟ್ ಜಾಸ್ತಿ ಇದೆ. ಏನು ಬೊಮ್ಮಾಯಿ ಸಾಹೇಬರು, ಯಡಿಯೂರಪ್ಪ ಸಾಹೇಬರು, ಮೋದಿ ಸಾಹೇಬರು ಏನು ರೈತರಿಗೋಸ್ಕರ ದುಡ್ಡು ಕೊಡ್ತಿರು ಅದು ಇವರೆಲ್ಲ ನಿಲ್ಲಿಸಿದ್ದಾರೆ. ಯಾಕೆ? ಅವ್ರ ಬಳಿ ಹಣ ಇಲ್ಲ, ಸಾಲ ಮಾಡಿದ್ದಾರೆ. ರಾಜ್ಯ ಸರ್ಕಾರದ ಬೊಕ್ಕಸು ಖಾಲಿಯಾಗಿದೆ, ಅದಕ್ಕೆ ಸಾಲ ಮಾಡಿ ಸರ್ಕಾರ ನಡೆಸ್ತಾ ಇದ್ದಾರೆ. ಏನೋ 15 ಬಾರಿ ಈಗಿದ್ದಂಥ ಸಿದ್ದರಾಮಯ್ಯನವರು ಒಳ್ಳೆ ಬಜೆಟ್ ಮಂಡನೆ ಮಾಡಿದ್ದಾರೆ 15 ಸಲ ಅಂತ ಹೆಗ್ಗಳಿಕೆ ಇತ್ತಂತ ಎಲ್ಲರೂ ಹೇಳ್ತಾರೆ. ಬಟ್ ಅದು ಹುಸಿಯಾಗಿದೆ. ಅವ್ರ ನೇತೃತ್ವದಲ್ಲಿ, ಅವ್ರದೇ ನೇತೃತ್ವದಲ್ಲಿ ಸರ್ಕಾರ ಮತ್ತು ಹಣದುಬ್ಬರ ಇಳಿತಾ ಇದೆ, ರಾಜ್ಯ ಸರ್ಕಾರ ಬೊಕ್ಕಸ್ ಖಾಲಿ ಆಗ್ತಾ ಇದ್ದಾರೆ. ಇದು ದುರ್ದೈವ ನಮ್ಮ ರಾಜ್ಯದ ಜನತೆ ನಾನು ಹೇಳಕ್ಕೆ ಇಚ್ಛಪಡ್ತೀನಿ. ಸರಿ, ರಾಜ್ಯದಲ್ಲಿ 3 ಜನ DCM ಆಗಬೇಕು ಅಂತ ಇದು ಮಾಡ್ತಾ ಇದ್ದಾರೆ ಸರ್, ಅದ್ರ ಬಗ್ಗೆ ಈಗ ಅವ್ರ ಪಕ್ಷದ ಎಲ್ಲ ಈಗ ನಾವು ಇದ್ದಾಗ ನಾವು ಮಾಡಿದ್ದೇವಲ್ಲ, ಎಲ್ಲ ಸಮಾಜಕ್ಕೆ ಮಾಡಿದೆವು. ಅವ್ರ ಹತ್ರ ಯಾರಿಗೆ ಮಾಡ್ಬೇಕೇನೋ ನಿಶ್ಚಯ ಆಗ್ತಾ ಇಲ್ಲ. ಅಲ್ಲಿ ಕಾಂಪಿಟೇಷನ್ ಶುರು ಆಗಿದೆ. 2 ಗ್ಯಾಂಗ್ ಆಗಿದೆ, ಒಂದು ಸಿದ್ದರಾಮಯ್ಯವ್ರ ಗ್ಯಾಂಗು, ಒಂದು ಡಿ ಕೆ ಶಿವಕುಮಾರ್ ಅವ್ರ ಗ್ಯಾಂಗ್. ಈ ಕಡೆ 4 ಜನರಿಗೆ ಇವ್ರು ಮಾತಾಡ್ಲಿಕ್ಕೆ ಬಿಡ್ತಾರೆ ಮುಂಜಾನೆ, ಆ ಕಡೆ 4 ಜನ ಸಂಜೆಗೆ ಅವ್ರು ಮಾತಾಡ್ಲಿಕ್ಕೆ ಬಿಡ್ತಾರೆ. ಮತ್ತು ರಾತ್ರಿ ಎಲ್ಲ ಡಿಸ್ಕಸ್ ಮಾಡಿ ಮತ್ತು ಮುಂಜಾನೆ ಅವ್ರಿಬ್ಬರು ಮಾತಾಡ್ತಾರೆ. ಈಗ ದಿನನಿತ್ಯ 2 ದಿನ ಟಿವಿಯಾಗ ಅದೇ ನೋಡ್ತೀರಿ ನೀವು. ಈ ಕಡೆ ರಾಜಣ್ಣವ್ರು ಒಂದು ಮಾತಾಡ್ತಾರೆ, ಮತ್ತು ಕುಣಿಗಲ್ MLA ಒಂದು ಮಾತಾಡ್ತಾರೆ, ಡಾಕ್ಟರ್ ಮಂಜುನಾಥ್ ಅಲ್ಲ ಅವರು, ಅವರೊಂದು. ಈ ಥರ ಅಂದ್ರೆ ಇದರಿಂದ ಏನಾದರೂ ಡಿ ಕೆ ಶಿವಕುಮಾರ್ ಅವರಿಗೆ ಮೆತ್ತಗೆ ಮಾಡ್ತಕ್ಕಂಥದ್ದು ಏನಾದರೂ ಅವ್ರು ಮೆತ್ತಗೆ ಮಾಡ್ಲತ್ತಾರಂತೆ ಸಭೆ ಕರೆದಾರ ಅವ್ರು, ನಾನು ಸ್ಟ್ರಾಂಗ್ ಇದ್ದೀನಿ ಅಂತ ತೋರಿಸ್ಲಕ್ಕ. ಅದಕ್ಕೆ ಅವ್ರು ಆಲ್ರೆಡಿ ಮೆತ್ತಗೆ ಮಾಡ್ತಾರೆ. ಸಿದ್ದರಾಮಯ್ಯನವರು ಅಂತ ಇದಾರಲ್ಲ 5 ವರ್ಷ ಅವ್ರ ಪಕ್ಷದ ನಿರ್ಣಯ ಹೈಕಮಾಂಡ್ ಅವ್ರಿಗೆ ಬಿಟ್ಟಿದ್ದು. ನಾ ಇಷ್ಟು ರಾಜ್ಯಕ್ಕೆ ಒಳ್ಳೆ ಆಡಳಿತ ಕೊಡ್ರಿ ಅಂತ ಹೇಳ್ತಾ ಇದ್ದೇವೆ. ಒಳ್ಳೆ ಆಡಳಿತ ಕೊಡೋದು ವಿಫಲ ಆಗಿದ್ದಾರೆ. 1 ವರ್ಷದಲ್ಲಿ ಯಾವ ಹೊಸ ಯೋಜನೆ ಆಗಿಲ್ಲ, ಯಾವ ಜನರು ತೃಪ್ತಿಕರ ಇಲ್ಲ. ಎಲ್ಲ ಸಮಾಜದವ್ರು SC ST ಸಮಾಜ ಅಂತಾರೆ. ST ಸಮಾಜ ಹಗರಣೆ 186 ಕೋಟಿ ನುಂಗಿ ಎಲೆಕ್ಷನ್ ಮಾಡಿದ್ದಾರೆ. ಯಾವ ST SC ಜನರ ಬಗ್ಗೆ ಮಾತಾಡ್ತಾ ಸಿದ್ದರಾಮಯ್ಯವ್ರು ನೈತಿಕ ಹಕ್ಕಿಲ್ಲ. SC ST ಜನರ ಬಗ್ಗೆ ಮಾತಾಡ್ಲಿಕ್ಕವ್ರು ಇಲ್ಲ. ಹೈದರಾಬಾದ್ ಟ್ರಾನ್ಸ್ಫರ್ ಆಗ್ತಾವೆ, ಬಾರ್ ಅಕೌಂಟ್ ಟ್ರಾನ್ಸ್ಫರ್ ಆಗ್ತವೆ, ಕೋಆಪ್ರೇಟಿವ್ ಬ್ಯಾಂಕಿಗೆ ಟ್ರಾನ್ಸ್ಫರ್ ಆಗಿ ಹಣ ಡ್ರಾ ಮಾಡ್ಕೋತಾರೆ ಡೈರೆಕ್ಟು ATMದಲ್ಲಿ ಹಾಕೊಂಡು. ಅವೇ ಹಣ ಎಲೆಕ್ಷನ್ದಲ್ಲಿ ಹಂಚಿದ್ದಾರೆ. ಅಂದರೂ ಕೂಡ 2 ಡಿಜಿಟ್ ಕ್ರಾಸ್ ಆಗಿಲ್ಲ ಅವರು. ಮೊನ್ನೆ ನಮ್ಮ ಡಿ.ವೈ. ವಿಜಯೇಂದ್ರ ಅವ್ರ ನೇತೃತ್ವದಾಗ ನಾವು 19 ಸೀಟ್ ಗೆದ್ದಿದ್ದೆವು ನಾವು. ಅವ್ರು ಇಷ್ಟೆಲ್ಲ ಹಣದೊಳೆ ಅಧಿಕಾರ ಮಿಷನರಿ ಎಲ್ಲ ಸರ್ಕಾರ ಆಡಳಿತ ಎಲ್ಲ ಇದು ಮಾಡಿದ್ರು ಕೂಡ ಅವ್ರು 9ಕ್ಕೆ ಬಂದು ನಿಂತಿದ್ದಾರೆ. ಗ್ಯಾರಂಟಿ ಅವರಿಗೆ ಸಾಥ್ ಕೊಡಲಿಲ್ಲ ಸರ್. ಗ್ಯಾರಂಟಿ ಸಾಥ್ ಕೊಟ್ಟಿಲ್ಲ. ಗ್ಯಾರಂಟಿ ಸರ್ ಎಲ್ಲಿ ಗ್ಯಾರಂಟಿನೇ ಯಾರು ಕರೆಕ್ಟ್ ತಲುಪ್ತಾ ಇಲ್ಲ. ಈಗ ಮಹಿಳೆಯರಿಗೆ ಫ್ರೀ ಕೊಟ್ಟರಿ ಬಸ್ಸು, ಪಾಪ ಹುಡುಗರಿಗೆ ತೊಂದರೆ ಆಗ್ತಾ ಇದೆ. ಆ 2,000 ಹಣ ಇನ್ನ ಗೃಹಲಕ್ಷ್ಮಿ ಇನ್ನ ಯಾರ ಅಕೌಂಟಿಗೆ ಇನ್ನ ಟ್ಯಾಲಿನೇ ಆಗ್ತಾ ಇಲ್ಲ. ಮತ್ತು ವಿದ್ಯಾಚೇತನ ಅಂತಾರೆ, ಯಾರು ಇಷ್ಟೇ ವರ್ಷ ಪಾಸ್ ಆಗಿದವ್ರಿಗೆ ದುಡ್ಡು ಕೊಡ್ತಾ ಇದ್ದೀರಿ ನೀವು. ಬೇರೆ ಮತ್ತು ಅನ್ಎಂಪ್ಲಾಯ್ಮೆಂಟ್ ಇವತ್ತು ಏನು ಮಾಡಬೇಕು ಸರ್? ಯುವಕರಿಗೆ ಎಲ್ಲ ತಾಲೂಕದಲ್ಲಿ ಒಬ್ಬರಿಗೂ ಕೂಡ ಹಣ ಬಂದಿಲ್ಲ ಅಂತಕ್ಕಂಥ ಮಾತು ಹೇಳ್ತಾ ಇದ್ದಾರೆ. ಯಾರಿಗೆ ಬರ್ತಾನೆ ಇಲ್ಲ, ಇವನಿದಿನೇ ಬರ್ತಾ ಇಲ್ಲ. ಸುಮ್ಮನೆ ಜನರಿಗೆ ದಿಶಾಬುಲ್ ಮಾಡ್ತಾ ಇದ್ದಾರೆ ಅಷ್ಟೇ ಈ ಸರ್ಕಾರ. ಹೇಗಾದ್ರೂ ಮಾಡಿ ಟೋಪಿ ಹಾಕಿದ್ದಾರೆ ರಾಜ್ಯ ಜನತೆಗೆ ಎಲೆಕ್ಷನ್ದಲ್ಲಿ. ಇನ್ನು ಮುಂದೆ ಅವರಿಗೆ ತಕ್ಕ ಶಿಕ್ಷೆ ಕೊಡ್ತಾರಂತ ಹೇಳೋಕ್ಕೆ ಆಲ್ರೆಡಿ MP ಎಲೆಕ್ಷನ್ದಾಗ ಕೊಟ್ಟಿದ್ದಾರೆ. ಶೀಘ್ರದ ಮುಂದೆ ನೀವು ನೋಡ್ಬೋದು ಏನೇನು ಆಗ್ತದೆ ರಾಜ್ಯದಲ್ಲಿ. ಭಾಳಷ್ಟು ಬದಲಾವಣೆಗಳಾಗವೆ. ಇದು ಡಾಕ್ಟರ್ ಶೈಲೇಂದ್ರ ಕೆ ಬೆಲ್ದಾಳೆ ಅವರ ಒಂದು ಮಾತು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಮಾರುದ ಡಾಕ್ಟರ್ಗೆ ಬೀದರ್. ರಾಜ್ಯ ಸರ್ಕಾರ ಹಾಲಿನ ದರವನ್ನು ಒಂದು ಜಾಸ್ತಿ ಮಾಡಿದ್ದಕ್ಕಾಗಿ ಅಂದರೆ 2 ರೂಪಾಯಿ ಜಾಸ್ತಿ ಮಾಡಿದ್ದಕ್ಕಾಗಿ ಇವತ್ತು ಭಾರತೀಯ ಜನತಾ ಪಕ್ಷದ ವತಿಯಿಂದ ಬೀದರ್ ನಗರದಲ್ಲಿ ಬೃಹತ್ ಪ್ರತಿಭಟನೆಯನ್ನು ನಡೆಸಿದ್ದಾರೆ. ಅಂಬೇಡ್ಕರ್ ಸರ್ಕಲ್ದಿಂದ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಹೋಗಿ ಅಲ್ಲಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಕೂಡ ಸಲ್ಲಿಸಿದ್ದಾರೆ. ಬಹಳ ವಿಳಂಬ ಆಗಿರೋದ್ರಿಂದ ಕಚೇರಿ ಒಳಗಡೆ ಹೋಗಿ ಒಂದು ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು, ಕಾರ್ಯಕರ್ತರು, ಮಾನ್ಯ ಶಾಸಕರು ಎಲ್ಲರೂ ಕೂಡ ಮನವಿಯನ್ನು ಸಲ್ಲಿಸಿದ್ದಾರೆ. ಈ ಒಂದು ಕುರಿತು ನಮ್ಮ ಜೊತೆ ಮಾತಾಡಲಿಕ್ಕೆ ಭಾರತೀಯ ಜನತಾ ಪಕ್ಷದ ವಿಭಾಗೀಯ ಸಹ ಪ್ರಭಾರಿಗಳು ಆಗಿರ್ತಕ್ಕಂಥ ಈಶ್ವರ್ ಸಿಂಗ್ ಠಾಕೂರ್ ಅವರು ನಮ್ಮ ಜೊತೆ ಇದ್ದಾರೆ. ಸರ್, ಇವತ್ತು ಹಾಲಿನ ದರ ಜಾಸ್ತಿ ಮಾಡಿದ್ದಾರೆ ರಾಜ್ಯ ಸರ್ಕಾರ, ಏನು ಹೇಳ್ತೀರಿ ಸರ್ ಅದ್ರ ಬಗ್ಗೆ? ಮೊಟ್ಟ ಮೊದಲನೇದಾಗಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನು ಪೂರ್ತಿ ಮಾಡೋಕ್ಕೋಸ್ಕರ, ಹಣ ಜೋಡಣೆ ಮಾಡೋಕ್ಕೋಸ್ಕರ ಬಡವರ ಮೇಲೆ ಹೊರೆಯನ್ನು ಹಾಕ್ತಾ ಇದೆ. ಪೆಟ್ರೋಲ್, ಡೀಸೆಲ್ ಆಯಿತು, ರಿಜಿಸ್ಟ್ರಿ ಆಯಿತು, ಹಾಲ್ ಆಯಿತು, ಎಲ್ಲ ರೀತಿಯಿಂದ ಬೆಲೆಗಳನ್ನು ಹೆಚ್ಚಿಸ್ತಾ ಇದೆ. ಇವತ್ತು ಹಾಲಿನ ದರವನ್ನು ಖಂಡಿಸಿ ನಮ್ಮ ಪ್ರತಿಭಟನೆ ಆಗಿದೆ.
ಹೆಮ್ಮೆ ಸ್ವತಃ ನಮ್ಮ ಹೋರಾಟದಲ್ಲಿ ಬಂದಿದೆ. ಅದನ್ನು ತಗೊಂಡು ಜಿಲ್ಲಾಧಿಕಾರಿ ಕಚೇರಿಗೆ ಹೋದಾಗ ಉಸ್ತುವಾರಿ ಸಚಿವರ ನೇತೃತ್ವದಲ್ಲಿ ಸಭೆ ನಡೀತಾ ಇತ್ತು. ರಾಜ್ಯದಲ್ಲಿ ಅತ್ಯಂತ ಎಲ್ಲರಿಗೆ ಬೇಕಾಗಿರುವಂಥ ಹೋರಾಟ, ಜಿಲ್ಲಾಧಿಕಾರಿಗಳು ಮನವಿ ತಗೊಳ್ಬೇಕಂತ ಹೇಳಿದ್ರೆ ಇವತ್ತು ಯಾವ ರೀತಿ ಸುಮಾರು 1 ಗಂಟೆಗಳ ಕಾಲ ಹೊರಗಡೆನೂ ಬರಲಿಲ್ಲ, ಒಳಗಡೆ ಕರ್ಕೊಂಡು ಹೋಗಿ ಅಲ್ಲಿನೂ ಕೂಡ ಕೊನೆಗೆ ಯಾವ ರೀತಿ ಅಂತ ಹೇಳಿದ್ರೆ ಪ್ರಜಾತಂತ್ರದ ಕೊಲೆನ ಮಾಡುವಂಥ ಕೆಲಸವನ್ನು ಇವತ್ತು ಕಾಂಗ್ರೆಸ್ ಮಾಡ್ತಾ ಇದೆ. ಅದಕ್ಕೆ ನಾವು ಯಾವತ್ತೂ ಕೂಡ BJP ಸುಮ್ಮನೆ ಕೊಡುವುದಿಲ್ಲ. ಜನರಿಗಾಗಿ, ಬಡವರಿಗಾಗಿ ನಾವು ಕೊನೆ ತನಕ ಬೆಲೆ ಇಳಿಸುವ ತನಕ ಹೋರಾಟವನ್ನು ಮಾಡ್ತೇವೆ ಅಂತ ಎಚ್ಚರಿಕೆಯನ್ನು ಇವತ್ತು ನಾನು ಕೊಡ್ತಾ ಇದ್ದೀನಿ. ಸರಿ, ರೈತರಿಗೆ ಪ್ರೋತ್ಸಾಹ ಧನ ಕೂಡ ಸಿಕ್ಕಿಲ್ಲ ಅನ್ನುವಂಥ ಆರೋಪ ಇದೆ ಸರ್, ಅದು ಯಾವ ರೀತಿ? ರೈತರಿಗೆ ನಮ್ಮ ಸರ್ಕಾರ ಇದ್ದಾಗ 4,000 ರೂಪಾಯಿ ಅಂದರೆ 6,000 ರೂಪಾಯಿ ಕೇಂದ್ರ ಸರ್ಕಾರ, 4,000 ರೂಪಾಯಿ ರಾಜ್ಯ ಸರ್ಕಾರ ಕೊಡ್ತಾ ಇತ್ತು. ಬಂದ ತಕ್ಷಣ 4,000ಗೆ ಕತ್ತರಿ ಹಾಕಿದೆ. ಅದೇ ರೀತಿ ರೈತರ ಮಕ್ಕಳಿಗೆ ವಿದ್ಯಾನಿಧಿ ಅಂತೇಳಿ ಸ್ಕಾಲರ್ಶಿಪ್ ಅನ್ನು ಕೊಟ್ಟಿತ್ತು, ಅದನ್ನು ಕೂಡ ಕಾಂಗ್ರೆಸ್ ಸರ್ಕಾರ ಕಿತ್ಕೊಂಡಿದೆ. ಬೀಜದ ಬೆಲೆನ ಕೂಡ ಹೆಚ್ಚಿಗೆ ಮಾಡಿದೆ. ಅದಕ್ಕೆ ಇದನ್ನು ನೋಡಿದರೆ ಜನರ ಬೆನ್ನೆಲುಬು, ದೇಶದ ಬೆನ್ನೆಲುಬು ರೈತ, ಅವರ ಜೀವನಕ್ಕೆ ಕಷ್ಟ ತರುವಂಥ ಕೆಲಸವನ್ನು ಕಾಂಗ್ರೆಸ್ ಮಾಡ್ತಾ ಇದೆ. ಇದು ಈಶ್ವರ್ ಸಿಂಗ್ ಠಾಕೂರ್ ಅವರ ಒಂದು ಮಾತು. ಕ್ಯಾಮ್ರಾಮನ್ ಹನುಮಂತ್ ಜೊತೆ ಮಹಾರುದ್ರ ಡಾಕುಳಿಗೆ, ವರದಿಗಾರರು ಬೀದರ್. ಕರ್ನಾಟಕ ರಾಜ್ಯವು ವಲಸಿಗರಿಂದ ತತ್ತರಿಸಿ ಹೋಗಿದೆ. ಕರ್ನಾಟಕದ ಯುವಕರು ಉದ್ಯೋಗವಿಲ್ಲದೆ ಒದ್ದಾಡುವಂತಾಗಿದೆ. ಕರ್ನಾಟಕದಲ್ಲಿ ಸ್ಥಾಪನೆಯಾದ ಸರ್ಕಾರಿ ಹಾಗೂ ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಮಾಡಲು ಪ್ರಥಮ ಆದ್ಯತೆ ನೀಡಬೇಕೆಂದು ಆಗ್ರಹಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಇಂದು ನಗರದಲ್ಲಿ 1 ದಿನದ ಧರಣಿ ಸತ್ಯಾಗ್ರಹವನ್ನು ನಡೆಸಿತು. ಈ ಕುರಿತು ಮಾತನಾಡಿರುವಂತಹ ವೇದಿಕೆ ಜಿಲ್ಲಾಧ್ಯಕ್ಷ ಸೋಮನಾಥ್ ಸ್ವಾಮಿ ಮುಧೋಳ್ ಅವರು ಖಾಸಗಿ ಕಂಪನಿಗಳಲ್ಲಿ ಕನ್ನಡಿಗರ ಪ್ರಮಾಣ ದಿನೇ ದಿನೇ ಕಡಿಮೆ ಆಗ್ತಾ ಇದೆ. ಹೀಗಾಗಿ 1983ರ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಜಾರಿಗೆ ತಂದು ಸಮಗ್ರ ಕಾಯ್ದೆ ರೂಪಿಸಬೇಕೆಂದು ರಕ್ತದಲ್ಲಿ ಬರೆದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಅವರು ರವಾನೆ ಮಾಡಲಾಗಿದೆ ಎಂದು ತಿಳಿಸಿದರು. ಹೊರ ರಾಜ್ಯದವರಿಗೆ ಉದ್ಯೋಗ ನೀಡುವುದರಿಂದ ಕನ್ನಡಿಗರ ಪರಿಸ್ಥಿತಿ ಅತಂತ್ರ ಆಗುವುದರ ಜೊತೆಗೆ ಬಹಳ ಒಂದು ಕಷ್ಟ ಕೂಡ, ತೊಂದರೆ ಕೂಡ ಆಗಲಿದೆ ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಒಂದು ವೇಳೆ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರದೇ ಇದ್ದಲ್ಲಿ ಮುಂದಿನ ದಿನಗಳಲ್ಲಿ ವೇದಿಕೆಯ ರಾಜ್ಯಾಧ್ಯಕ್ಷ ಟಿ.ಎ. ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು ರಾಜ್ಯದ 50,000 ಕಾರ್ಯಕರ್ತರೊಂದಿಗೆ ವಿಧಾನಸೌಧ ಮತ್ತು ವಿಕಾಸಸೌಧಕ್ಕೆ ಮುತ್ತಿಗೆ ಹಾಕಿ ಹೋರಾಟವನ್ನು ಮಾಡಲಾಗುವುದು ಎಂದು ಸೋಮನಾಥ್ ಸ್ವಾಮಿ ಎಚ್ಚರಿಕೆ ನೀಡಿದರು. ಇದರೊಂದಿಗೆ ಸರ್ಕಾರಕ್ಕೆ ಕೆಲವೊಂದು ಹಕ್ಕೊತ್ತಾಯ ಕೂಡ ಮಾಡಿದರು. 1946ರ ಕೈಗಾರಿಕಾ ಕಾಯ್ದೆ ಅನ್ವಯ ಕನ್ನಡಿಗರಿಗೆ 100% ಉದ್ಯೋಗವನ್ನು ನೀಡಬೇಕು. ಖಾಸಗಿ ಸಂಸ್ಥೆಗಳಲ್ಲಿ 80% ಉದ್ಯೋಗ ಕನ್ನಡಿಗರಿಗೆ ನೀಡಬೇಕು. ಕರ್ನಾಟಕದ ವಿದ್ಯುತ್, ನೀರು ಮತ್ತು ಸ್ಥಳವನ್ನು ಪಡೆದು ಕನ್ನಡಿಗರಿಗೆ ಉದ್ಯೋಗ ಅವಕಾಶ ನೀಡದ ಕಂಪನಿಗಳನ್ನು ರದ್ದುಗೊಳಿಸಬೇಕು ಎಂಬಿತ್ಯಾದಿ ಹಕ್ಕೊತ್ತಾಯಗಳನ್ನು ಮಾಡಿದರು. ಇದೇ ವೇಳೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ವಿಶ್ವನಾಥ್ ಗೌಡ ಅವರ ರಕ್ತದಲ್ಲಿ ಬರೆದ ಪತ್ರವನ್ನು ಮುಖ್ಯಮಂತ್ರಿಗಳಿಗೆ ಕಳುಹಿಸಲಾಯಿತು. ಧರಣಿ ಸತ್ಯಾಗ್ರಹದಲ್ಲಿ ಪ್ರಮುಖರಾದ ದತ್ತಾತ್ರಿ ಅಲ್ಲಂಕೆರೆ, ಗೋಪಾಲ್ ಕುಲಕರ್ಣಿ, ಶಿವರುದ್ರ ತೀರ್ಥ, ಮಹೇಶ್ ಕಾಪ್ಸೆ, ಮಲ್ಲಿಕಾರ್ಜುನ್, ಮಾಳಸಕಾಂತ್ ವಗ್ಗೆ, ಸುಭಾಷ್ ಕೆನಡೆ, ಉದಯ್ ಕುಮಾರ್ ಅಷ್ಟೂರೆ ಸೇರಿದಂತೆ ಇನ್ನಿತರರು ಉಪಸ್ಥಿತರಿದ್ದರು. ಕರ್ನಾಟಕ ರಕ್ಷಣಾ ವೇದಿಕೆ ವತಿಯಿಂದ ಇವತ್ತು ಬೀದರ್ ನಗರದ ಒಂದು ಜಿಲ್ಲಾ ಉಸ್ತುವಾರಿಗಳ ಕಚೇರಿ ಪಕ್ಕದಲ್ಲಿ ಏನು ಹೋರಾಟ ನಡೀತಾ ಇದೆ, ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾಗಿರುವಂಥ ಸೋಮನಾಥ್ ಮುಧೋಳ್ಕರ್ ಅವರ ಒಂದು ನೇತೃತ್ವದಲ್ಲಿ ಈ ಹೋರಾಟ ನಡೀತಾ ಇದೆ. ಈ ಹೋರಾಟದ ಮುಖ್ಯ ಉದ್ದೇಶ ಅವರು ಏನು ಇಟ್ಕೊಂಡಿದ್ದಾರೆ ಅಂತಂದರೆ, ಹೊರನಾಡಿನಿಂದ ಬಂದಿರತಕ್ಕಂಥವ್ರಿಗೆ ಕರ್ನಾಟಕ ರಾಜ್ಯದಲ್ಲಿ ಉದ್ಯೋಗ ಕೊಡ್ತಾ ಇದ್ದಾರೆ. ಹಾಗಾಗಿ ಕನ್ನಡಿಗರಿಗೆ ಉದ್ಯೋಗದ ಸಮಸ್ಯೆ ಆಗ್ತಾ ಇದೆ. ಹಾಗಾಗಿ ಕರ್ನಾಟಕದಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನುವಂಥದ್ದು ಅವರ ಹೋರಾಟದ ಮೂಲ ಉದ್ದೇಶ. ಹಾಗಾಗಿ ಈ ಒಂದು ನಿಟ್ಟಿನಲ್ಲಿ ಸೋಮನಾಥ್ ಮುಧೋಳ್ಕರ್ ಅವರು ಏನು ಹೇಳ್ತಾರೆ ಅನ್ನುವಂಥದ್ದನ್ನು ಇವತ್ತು ನಾವು ನೋಡ್ಕೊಂಡು ಬರೋಣ. ಇವತ್ತು ನಮ್ಮ ಜೊತೆ ಇದ್ದಾರೆ. ಸೋಮನಾಥ್ ಮುಧೋಳ್ಕರ್ ಅವರೇ, ಇವತ್ತು ತಾವು ಹೋರಾಟ ಮಾಡ್ತಾ ಇದ್ದೀರಿ, ಹೋರಾಟದ ಮುಖ್ಯ ಉದ್ದೇಶ ಏನು ಸರ್? ನಾವು ಇವತ್ತು ಇಡೀ ರಾಜ್ಯಾದ್ಯಂತ ಮಾನ್ಯ ರಾಜ್ಯಾಧ್ಯಕ್ಷರಾದ ನಾರಾಯಣಗೌಡರ ನೇತೃತ್ವದಲ್ಲಿ ಜಿಲ್ಲಾ ಕೇಂದ್ರಗಳಲ್ಲಿ ಸಾಂಕೇತಿಕ ಧರಣಿ ಸತ್ಯಾಗ್ರಹವನ್ನು ಮಾಡ್ತಾ ಇದ್ದೆವು. ಇದರ ಉದ್ದೇಶ ಏನಂದರೆ 1984ರಲ್ಲಿ ಡಾಕ್ಟರ್ ಸರೋಜಿನಿ ಮಹಿಷಿ ವರದಿಯನ್ನು ಏನು ಕೊಟ್ಟಿದ್ರು, ಕೇವಲ ಅಲ್ಪ ಸ್ವಲ್ಪ ಮಾತ್ರ ಜಾರಿಗೆ ತಂದಿದ್ದಾರೆ, ಇನ್ನುಳಿದ ಭಾಗ ಜಾರಿಗೆ ತಂದಿಲ್ಲ. ಆ ವರದಿ ಒಂದು ವೇಳೆ ಜಾರಿಗೆ ಬಂದರೆ ನಮ್ಮ ಮಕ್ಕಳು ಭಾಳಷ್ಟು ಸುಖವಾಗಿ ಬಾಳ್ತಾರೆ, ಅವರಿಗೆಲ್ಲ ಕೆಲಸ ಸಿಗ್ತಾವ, ಹುದ್ದೆ ಸಿಗ್ತಾವ. ಹೀಗಾಗಿ ಒಂದು ಬಲಿಷ್ಠವಾದ ಕಾನೂನು ತರಬೇಕು, ಎಲ್ಲ ಮಕ್ಕಳಿಗೆ ಹುದ್ದೆ ಕೊಡಬೇಕು. ಹೊರ ರಾಜ್ಯದಿಂದ ಬರ್ತಕ್ಕಂಥ ಕಂಪನಿಗಳಿಗೆ ನೀವು ಮನೆ ಹಾಕಿದ್ದೀರಿ, ಅವ್ರು ನಿಮಗೆ ಭೂಮಿ ನಾವು ನಿಮಗೆ ಭೂಮಿ ಕೊಟ್ಟಿದ್ದೆವು, ವಿದ್ಯುತ್ ಕೊಟ್ಟಿದ್ದೆವು, ನೀರು ಕೊಟ್ಟಿದ್ದೆವು, ನೀವು ನಮ್ಮ ಮಕ್ಕಳಿಗೆ ಕೆಲಸ ಕೊಡ್ತಾ ಇದ್ದೀರಿ. ಆದರೆ ಹೊಲಸು ಬಾಚೋ ಕೆಲಸ, ವಾಚ್ಮ್ಯಾನ್ ಕೆಲಸ, ಪ್ಯೂನ್ ಕೆಲಸ, ಅಟೆಂಡರ್ ಕೆಲಸ, ದೊಡ್ಡ ದೊಡ್ಡ ಹುದ್ದೆಗಳನ್ನು ನೀವು ಇಟ್ಕೋತಾ ಇದ್ದೀರಿ ಹೊರ ರಾಜ್ಯದವರು. ಅದಕ್ಕೆ ನೀವು ಬೆಂಬಲವಾಗಿ ನಿಲ್ತಾ ಇದ್ರಿ. ಸಿದ್ದರಾಮಯ್ಯನವ್ರ ಸರ್ಕಾರ ಅಷ್ಟೆಲ್ಲ, ಬೊಮ್ಮಾಯಿನವ್ರ ಸರ್ಕಾರ ಆಗಿರ್ಬೋದು, ಯಡಿಯೂರಪ್ಪನವ್ರ ಸರ್ಕಾರ ಆಗಿರ್ಬೋದು, ಕುಮಾರಸ್ವಾಮಿ ಸರ್ಕಾರ ಆಗಿರ್ಬೋದು, ಎಲ್ಲ ಸರ್ಕಾರಗಳು ಕನ್ನಡ ಮಕ್ಕಳಿಗೆ ಅನ್ಯಾಯ ಮಾಡ್ತಾನೆ ಬರ್ತಾ ಇದ್ದಾವೆ. ಇದರಿಂದ
ಕನ್ನಡದ ಮಕ್ಕಳ ಮೇಲೆ ಒಂದು ತುಂಬ ಅನ್ಯಾಯವಾಗ್ತಾ ಇದೆ. ಕೈಗಾರಿಕಾ ಆ್ಯಕ್ಟ್ 1946 ಅನ್ವಯ ರಾಜ್ಯ ಸರ್ಕಾರ ಬಲಿಷ್ಠವಾದ ಕಾನೂನು ರೂಪಿಸಬೇಕು. ಎಲ್ಲ ಖಾಸಗಿ ಸಂಸ್ಥೆಗಳಲ್ಲಿ ಸಿ ಮತ್ತು ಡಿ ಗ್ರೂಪ್ ಹುದ್ದೆ ಏನಿದಾವೆ 100% ನಮ್ಮ ಮಕ್ಕಳಿಗೆ ಕೊಡಬೇಕು ಮತ್ತು ಅವರಿಗೆ ವಿಶೇಷವಾದ ಸೌಲಭ್ಯಗಳನ್ನು ಕೊಡಬೇಕು. ನಮ್ಮ ರಾಜ್ಯದ ಮಕ್ಕಳಿಗೆ ಬೇರೆ ಬೇರೆ ದೊಡ್ಡ ದೊಡ್ಡ ಹುದ್ದೆಗಳಲ್ಲಿ 80% ರಿಸರ್ವೇಷನ್ ಕೊಡಬೇಕಂತೇಳಿ ಒಂದು 10 ಬೇಡಿಕೆಗಳನ್ನು ಇಟ್ಕೊಂಡು ಧರಣಿ ಮಾಡ್ತಾ ಇದ್ದೆವು. ಈ ಬೇಡಿಕೆಗಳನ್ನು ಮಾನ್ಯ ಮುಖ್ಯಮಂತ್ರಿಗಳು ಒಂದು ವೇಳೆ ಈಡೇರಿಸಲಿಲ್ಲ ಅಂದ್ರೆ ಮುಂದಾಗ್ತಕ್ಕಂಥ ಅನಾಹುತಗಳಿಗೆ ರಾಜ್ಯ ಸರ್ಕಾರನೇ ಹೊಣೆ ಆಗ್ತಂತೇಳಿ ಮೂಲಕ ರಾಜ್ಯ ಸರ್ಕಾರಕ್ಕೆ ಹೇಳಕ್ಕೆ ಇಷ್ಟಪಡ್ತೀನಿ. ಸರ್, ಇವತ್ತು ತಾವು ರಕ್ತದಲ್ಲಿ ಒಂದು ಪತ್ರವನ್ನು ಬರೆದು ಅವರಿಗೆ ಮನವಿ ಸಲ್ಲಿಸ್ತಾ ಇದ್ದೀರಿ. ಯಾಕೆ ನಿಮಗೆ ರಕ್ತದಲ್ಲಿ ಕೊಡಬೇಕು ಅನ್ನುವಂಥ ಒಂದು ಮನೋಭಾವ ಬಂತು? ಸರ್, ಈಗ ನಾವು ರಕ್ತ ಅಲ್ಲ ಸರ್, ನಮಗೆ ಮುಂದೆ ಭಾಳ ದೊಡ್ಡ ದೊಡ್ಡ ಕಷ್ಟಗಳಿದಾವೆ. ಮಕ್ಕಳಿಗೆ ಹುದ್ದೆ ಇಲ್ಲ, ಕೆಲಸ ಇಲ್ಲ, ಅದರಿಂದ ಮಕ್ಕಳ ಸಂಸಾರಗಳು ಬೀದಿ ಬರ್ತಾ ಇದ್ದಾವೆ. ತಾಯಿ ತಂದೆಗಳಿಗೆ ಸಲ್ಬೇಕಾದ್ರೂ, ಮಕ್ಕಳಿಗೆ ಶಾಲೆ ಕಳಿಸ್ಬೇಕಾದ್ರೂ ಅವ್ರಿಗೆ ಸಂಬಳ ಸಾಲಲ್ಲ, ಅವ್ರಿಗೆ ಸರಿಯಾಗಿ ಉದ್ಯೋಗಗಳಿಲ್ಲ. ನೋವಾಗ್ತದೆ ಸರ್. ರಕ್ತ ಇಲ್ಲ, ಮುಂದೆ ನಾವು ಉದ್ಯೋಗ ಕೊಡಲಿಲ್ಲ, ಸರೋಜಿನಿ ಮಹಿಷಿ ವರದಿ ಜಾರಿಗೆ ತರಲಿಲ್ಲ ಅಂದ್ರೆ ವಿಧಾನಸೌಧ ವಿಕಾಸಸೌಧ ಏನು ಸಂಪೂರ್ಣ ಸುತ್ತಮುತ್ತ ಇದೆ, ಅಲ್ಲಿ ರಣರಂಗ ಆಗ್ತದೆ. ಅಕ್ಟೋಬರ್ ಸೆಪ್ಟೆಂಬರ್ ತಿಂಗಳಲ್ಲಿ ಮಾನ್ಯ ನಾರಾಯಣಗೌಡರ ನೇತೃತ್ವದಲ್ಲಿ ಸುಮಾರು 50,000 ಕಾರ್ಯಕರ್ತರು ಒಂದು ವಿಧಾನಸೌಧ ಮತ್ತು ವಿಕಾಸಸೌಧ ಮುತ್ತಿಗೆ ಹಾಕಬೇಕು ಅಂತೇಳಿ ನಾವು ನಿರ್ಧಾರ ಮಾಡ್ತಾ ಇದ್ದೆವು. ಇದು ಏನೇ ಆದರೂ ಮಾನ್ಯ ಮುಖ್ಯಮಂತ್ರಿಗಳೇ ನೇರವಾಗಿ ಹೊಣೆಗಾರ ಆಗ್ತಾರೆ ಅಂತ ಮೂಲಕ ಹೇಳಕ್ಕೆ ಇಷ್ಟಪಡ್ತೀನಿ ಸರ್. ಶ್ರೀ ಶಿರ್ಡಿ ಸಾಯಿಬಾಬಾ ನಾಟಕ ಕಂಪನಿಯ ಬೀದರ್ ನಗರದ ಗುಂಪಾ ರಸ್ತೆಯಲ್ಲಿರುವಂತಹ ಬೆಲ್ದಾಳೆ ಪೆಟ್ರೋಲ್ ಪಂಪ್ ಪಕ್ಕದಲ್ಲಿರುವಂತಹ RS ಗ್ರೌಂಡ್ನಲ್ಲಿ ವಿವಿಧ ನಾಟಕಗಳ ಪ್ರದರ್ಶನ ಮಾಡಲಿದೆ. ಆಮೇಲೆ ಬೀದರ್ ನಗರವಾಸಿಗಳಿಗೆ ಇದೊಂದು ಸುವರ್ಣ ಅವಕಾಶ. ಟಿವಿ, ಮೊಬೈಲ್ ಮತ್ತು ಆಧುನಿಕ ತಂತ್ರಜ್ಞಾನಗಳ ಮಧ್ಯೆ ನಾಟಕ ಪ್ರದರ್ಶನ ಮಾಡುವಂಥ ಸಾಹಸವನ್ನು ಮಾಡ್ತಾ ಇದ್ದಾರೆ ನಾಟಕ ಕಂಪನಿಯ ಮಾಲೀಕರಾಗಿರುವಂಥ ಬಸವರಾಜ್ ಕಟ್ಟಿಮನಿಯವರು. ಇವರು ಚಿಡಗುಪ್ಪ ತಾಲೂಕಿನ ವಿಠಲ್ಪುರ ಗ್ರಾಮದವರಾಗಿದ್ದು ರಾಜ್ಯದ ತುಂಬೆಲ್ಲ ಹಲವು ಜಿಲ್ಲೆಗಳಲ್ಲಿ ತರತರದ ಜಾನಪದ ನಾಟಕಗಳನ್ನು ಪ್ರದರ್ಶನ ಮಾಡಿದ್ದಾರೆ. ಸುಮಾರು 50ಕ್ಕೂ ಹೆಚ್ಚು ಜನರ ತಂಡವೊಂದನ್ನು ಕಟ್ಟಿಕೊಂಡು ಕಲಾವಿದರನ್ನು ಪೋಷಿಸಿ ಕಲೆಯನ್ನು ಉಳಿಸಿ ಬೆಳೆಸುವಂಥ ಕಾರ್ಯವನ್ನು ಮಾಡ್ತಾ ಇದ್ದಾರೆ. ಆದ್ದರಿಂದ ಕಲೆ, ನಾಟಕ, ಜನಪದವನ್ನು ಮತ್ತು ಕಲಾವಿದರನ್ನು ತನು ಮನ ಧನದಿಂದ ಸಹಕಾರ ನೀಡಿ ಪೋಷಿಸಬೇಕು ಅನ್ನುವಂಥ ಮಾತನ್ನ ಮಾಲೀಕರಾದ ಬಸವರಾಜ್ ಕಟ್ಟಿಮನಿಯವರು ಸುದ್ದಿ ಸಮಯದೊಂದಿಗೆ ತಮ್ಮ ವಿಚಾರಗಳನ್ನು ಹಂಚಿಕೊಳ್ತಾರೆ. ಖ್ಯಾತ ಜನಪದ ಕಲಾವಿದರು ಹಾಗೂ ನಿವೃತ್ತ ಶಿಕ್ಷಣ ಅಧಿಕಾರಿಗಳಾದ SB ಕುಚ್ಬಾಳ್ ಅವರು ಮಾತನಾಡ್ತಾ, ಕಲಾವಿದರು ಪ್ರದರ್ಶನ ಮಾಡುವ ನಾಟಕಗಳನ್ನು ಬೀದರ್ ನಗರ ಮಾತ್ರವಲ್ಲ ಸುತ್ತಮುತ್ತಲಿನ ಹಳ್ಳಿಗಳ ಜನರು ವೀಕ್ಷಣೆ ಮಾಡಬೇಕು. ಮಧ್ಯಾಹ್ನ 3ರಿಂದ ಸಾಯಂಕಾಲ 6ರವರೆಗೆ 2 ನಾಟಕಗಳು ಆರಂಭ ಆಗಲಿವೆ. ಈ ಸಾಮಾಜಿಕ ಮತ್ತು ಜಾನಪದ ನಾಟಕಗಳನ್ನು ನೋಡಿ ಕಲಾವಿದರನ್ನು ಪ್ರೋತ್ಸಾಹಿಸಬೇಕೆಂದು ಕುಚ್ಬಾಳ್ ತಿಳಿಸಿದರು. ಇವತ್ತು ಮೊಬೈಲ್ ಮತ್ತು ಟಿವಿ ಮಾಧ್ಯಮದ ಮಧ್ಯೆ ವಾಟ್ಸಪ್ ಮತ್ತು ಫೇಸ್ಬುಕ್ ಹಾಗೂ ಇನ್ಸ್ಟಾಗ್ರಾಮ್ ಸಾಮಾಜಿಕ ಜಾಲತಾಣಗಳ ಮಧ್ಯೆ ನಾಟಕಗಳನ್ನು ನಡೆಸುವುದು ತುಂಬ ಕಷ್ಟದ ವಿಚಾರ. ಆದರೆ ಕಲೆ ಮತ್ತು ಕಲಾವಿದರನ್ನು ಉಳಿಸಿ ಬೆಳೆಸುವಂಥ ಹರಸಾಹಸವನ್ನು ಮಾಡ್ತಾ ಇದ್ದಾರೆ ಬಸವರಾಜ್ ಕಟ್ಟಿಮನಿಯವರು. ಇವರನ್ನ ಬೀದರ್ ಜಿಲ್ಲೆಯ ಜನರು ಪ್ರೋತ್ಸಾಹಿಸಿ ಸಹಕಾರ ನೀಡಬೇಕೆಂದು ನಾವು ಕೂಡ ಕಲಾವಿದರ ಪರವಾಗಿ ಮನವಿ ಮಾಡಿಕೊಳ್ತಾ ಇದ್ದೇವೆ. ಶಿರ್ಡಿ ಸಾಯಿಬಾಬಾ ನಾಟಕ ಕಂಪನಿಯ ಸಂಚಾಲಕರಾದ ರಾಜ್ಕುಮಾರ್ ಕೊಡೆಕಲ್ ಅವರು ಕೂಡ ಈ ಸಂದರ್ಭದಲ್ಲಿ ಮಾತನಾಡಿ, ಪ್ರತಿಯೊಬ್ಬರು ಕೂಡ ಈ ನಾಟಕಗಳನ್ನು ವೀಕ್ಷಣೆ ಮಾಡಬೇಕು, ತನುಮನ ಧನದಿಂದ ಸಹಕಾರ ನೀಡಬೇಕು ಅನ್ನುವಂಥ ಮಾತನ್ನು ಕೂಡ ಅವರು ಹೇಳಿದರು. ಬೀದರ್ ಜಿಲ್ಲೆ ವಿಠಲ್ಪುರ ತಾಲೂಕು ಚಿಡಗುಂಪ ಜಿಲ್ಲಾ ಬೀದರ್. ಆದರೆ ಕರ್ನಾಟಕದಾಗ ಎಲ್ಲ ಕಡೆ ಅಡ್ಡಾಡಿ ನಾಟಕ ಕಂಪನಿ ನಡೆಸ್ತಾ ಬಂದಿದ್ದೀನಿ. ಸುಮಾರು 40 ವರ್ಷ ಸಮೀಪ ಆಯಿತು ನಾಟಕ ಕಂಪ್ನಿ ಸ್ಟಾರ್ಟ್ ಮಾಡಿ. ಎಲ್ಲ ನಾಟಕ ಕಂಪ್ನಿ ನಡೆಸಬೇಕಾದ್ರೆ ಮೊದಲು ಸರಿಯಾಗಿ ಕಲೆಕ್ಷನ್ ಸರಿಯಾಗಿ ಆಗ್ತಿತ್ತು. ಈಗ TV ಮಾಧ್ಯಮದಲ್ಲಿ ಮೊಬೈಲ್ ಗಿಬಲ್ದಿಂದ ಸ್ವಲ್ಪ ಕಂಪ್ನಿ ಸ್ವಲ್ಪ ಥರ ತೊಂದರೆ ಆಗಿದೆ. ಆದರೂ ಕೂಡ ಬಿಡದೆ ಎಂಥ ಕಷ್ಟ ನಿಷ್ಠ ಬಂದರೂ ಕೂಡ ಬಿಡದೆ ನಿರಂತರವಾಗಿ ನಾವು ಕಂಪ್ನಿ ನಡೆಸ್ತಾ ಬರ್ತಾ ಇದ್ದೀವಿ. ಇದಕ್ಕೆ ಜನರು ಪ್ರೋತ್ಸಾಹ ಕೊಡಬೇಕು, ಕಲೆನ ಗುರುತಿಸಬೇಕು, ಕಲೆ ಉಳಿಸಬೇಕು, ಕಲೆ ಬೆಳೆಸಿ. ವೃತ್ತಿ ರಂಗಭೂಮಿ ನಶಿಸಿ ಹೋಗ್ತಾ ಇದೆ. ಅದನ್ನು ಮುಂದುವರ್ಸ್ಕೊಂಡು ಹೋಗಬೇಕಾದ ಪ್ರೇಕ್ಷಕರೇ ಮೇನ್ ಕಾರಣ. ಈಗ ಸದ್ಯದಲ್ಲಿ ಎಲ್ಲ ಕಡೆ ಕರ್ನಾಟಕದಲ್ಲಿ ನಾವೆಲ್ಲ ನಾಟಕ ಕಂಪನಿ ಹಾಕಿ, ಈಗ ಸದ್ಯದಲ್ಲಿ ಬೀದರ್ದಲ್ಲಿ ನಾಟಕ ಕಂಪನಿ ಹಾಕಿದ್ದೀನಿ. ಈಗ ಗುಂಪಾ ರೋಡು ಬೆಲ್ದಾಳೆ ಪೆಟ್ರೋಲ್ ಪಂಪ್ ಹತ್ತಿರ ರವಿ ಸ್ವಾಮಿ ಜಾಗ ಕೊಟ್ಟಿದ್ದಾರೆ. ಮೇಲಾಗಿ ಇವತ್ತು ಪ್ರಥಮ ನಾಟಕ ದಿನಾಂಕ 30/6/2024 ರವಿವಾರ ನಾಟಕ ಪ್ರಾರಂಭವಾಗಿದೆ.
ಜನ ಕೂಡ ಬಂದಿದ್ದಾರೆ. ಆದಷ್ಟು ಮಟ್ಟಿಗೆ ಇನ್ನೂ ಹೆಚ್ಚಿನ ರೀತಿಯಿಂದ ಬರಲಿ, ಕಲಾವಿದರಿಗೆ ಬದುಕುವಂಥ ಒಂದು ಮಾರ್ಗದರ್ಶನ ಮಾಡಲಿ ಅಂತ ನಾನು ಹಾರೈಸಿ ಈಗ ನಮ್ಮ ಚಾನಲ್ದವ್ರು ಕೂಡ ಅಭಿನಂದನೆ ಸಲ್ಲಿಸ್ತಾ ಇದ್ದೀನಿ. ನಾನು ರವಿ ಸ್ವಾಮಿಯವರು ಭಾಳಷ್ಟು ಉಪಕಾರ ಮಾಡಿದ್ದಾರೆ. ಇಲ್ಲಿ ಬಂದು ಸುಮಾರು 20-25 ದಿವಸ ಆಗ್ತಾ ಬಂತು. ಇವಾಗೆ ನಾನೆಲ್ಲ ಸ್ಟೇಜ್ ಹಾಕ್ಕೊಂಡು ಸುಮಾರು ಒಂದು 2.5-3 ಲಕ್ಷ ತನಕ ಖರ್ಚು ಮಾಡ್ಕೊಂಡಿದ್ದೀನಿ. ಇವಾಗ ಇವತ್ತು ದಿನಾಂಕ 30/6/2024 ರವಿವಾರ ಚಾಲೂ ಮಾಡಿದ್ದೀನಿ. ಕಾರಣ ಈ ಕಂಪನಿಗೆ ಎಲ್ಲರೂ ತನು ಮನ ಧನದಿಂದ ಸಹಕರಿಸಿ ಎಲ್ಲರೂ ಸಹಕಾರ ಮಾಡಬೇಕು. ನಮಗೆ ಹೆಲ್ಪ್ ಮಾಡಿದಂಥ ಎಲ್ಲ ಜಾಗದ ಮಾಲೀಕ ಗುರುಗಳಿಗೂ ಹಾಗೂ ಇಲ್ಲಿನ ಗಣ್ಯರಿಗೂ ಇವತ್ತಿನ ದಿನ ರವಿಸ್ವಾಮಿ ಗುರುಗಳು ಇರಬೇಕಾಗಿತ್ತು. ಅವರು ಬೆಂಗಳೂರು ಹೋದ ಕಾರಣ ಅನಿವಾರ್ಯದಿಂದಾಗಿ ಅವರು ಬಂದಿಲ್ಲ. ಅವರ ಹೆಸರ ಮೇಲೆ ನಾವು ನಾಟಕ ಚಾಲೂ ಮಾಡಿದ್ದೇವೆ. ಮುಂದೆ ಯಾವ ರೀತಿ ತೊಂದರೆ ಆಗದ ಹಾಗೆ ತಮ್ಮೆಲ್ಲರ ಪ್ರೇಕ್ಷಕರು ಎಲ್ಲರ ಕೃಪಾ ಇರಲಿ. ವೃತ್ತಿ ರಂಗಭೂಮಿ ಕಂಪನಿ ಮೇಲೆ ಕಲೆ ಉಳಿಸಿ ಬೆಳೆಸಿ ಕಲೆಯನ್ನು ಮುಂದುವರಿಸಿ ಕಲಾವಂತರಿಗೆ ಬದುಕಿಸ್ತಕ್ಕಂಥ ಶಕ್ತಿ ಕೊಡಲೆಂದು ಎಲ್ಲ ಬೀದರ್ ಜಿಲ್ಲೆಯ ಸಮಸ್ತ ಪ್ರೇಕ್ಷಕರಿಗೂ ಹಾಗೂ ಪತ್ರಕರ್ತರಿಗೂ ವರದಿಗಾರರಿಗೂ ಚಾನಲ್ದವ್ರಿಗೂ ಕೂಡ ನನ್ನ ಅಭಿನಂದನೆ ಸಲ್ಲಿಸಿ ನಾನು 4 ಮಾತುಗಳನ್ನು ನನ್ನ ನಾಟಕ ಸ್ಟಾರ್ಟ್ ಆಗೋದು ಮಧ್ಯಾಹ್ನ 3:15, ಪ್ರತಿನಿತ್ಯ 2 ಶೋ, ಸಾಯಂಕಾಲ 6:30, ಮಧ್ಯಾಹ್ನ 3:15 ಈ ರೀತಿ ಪ್ರತಿನಿತ್ಯ 2 ಪ್ರಯೋಗ ಅಂತ ಮಾಡ್ತಾಯಿದ್ದೀನಿ. ಎಂಟ್ರಿ ಸರ್, ಮೊದಲನೇ ಕುರ್ಚಿ 150 ರೂಪಾಯಿ, ಎರಡನೇ ಕುರ್ಚಿ ಒಂದು 100 ರೂಪಾಯಿ ಅಂತ ಮಾಡಿದ್ದೀನಿ ಸರ್. ಅದಕ್ಕೆ ತಮ್ಮೆಲ್ಲರೂ ಸಹಕಾರ ಇರಲಿ ಎಂದು ನಿಮ್ಮ ಚಾನಲ್ದವ್ರಿಗೂ ಹಾಗೂ ಬೀದರ್ ಜಿಲ್ಲೆಯ ಪ್ರೇಕ್ಷಕರು ನಾನು ಅನಂತ ಧನ್ಯವಾದ ಸಲ್ಲಿಸುತ್ತೇನೆ. ಬೀದರ್ ಜಿಲ್ಲೆಯ ಮಹಾಜನತೆಗೆ ಅನಂತ ಶರಣು ಶರಣಾರ್ಥಿಗಳು. ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ಬಾಂಧವರೇ, ನಮ್ಮ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘ ಕೊಡೇಕಲ್ ಮುಕ್ಕಾಂ ವಿಠಲ್ಪುರ್ ತಾಲೂಕಾ ಚುಡುಗುಪ್ಪ ಜಿಲ್ಲಾ ಬೀದರ್ ಇವರು ಬಹುಶಃ ನಾಲ್ವಾರದ ಜಾತ್ರೆಯಲ್ಲಿ ಹಾಕಿಕೊಟ್ಟಿರ್ತಕ್ಕಂಥ ಒಂದು ಈ ತಂಡ ಅಲ್ಲಿ ತುಂಬ ತೊಂದರೆಯಿಂದ ನಮ್ಮ ಬೀದರ್ ನಗರಕ್ಕೆ ಆಗಮಿಸಿದ್ದಾರೆ. ಬೀದರ್ನಲ್ಲಿ ಉತ್ತಮ ಬಾಂಧವರು ಕಲಾವಿದರಾಗಿದ್ದಾರೆ. ಎಲ್ಲರೂ ನಮಗೆ ಈ ಕಂಪ್ನಿಗೆ ಸಹಕಾರ ಮಾಡ್ತಾರೆ ಅನ್ನುವಂಥ ಒಂದು ಸದ್ಭಾವನೆಯಿಂದ ಸನ್ಮಾನ್ಯ ಶ್ರೀ ಬಸವರಾಜ ಕಟ್ಟಿಮನಿಯವರು ಈ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘ ಕೊಡೇಕಲ್ ಅಂತಕ್ಕಂಥ ಒಂದು ನಾಟಕ ಕಂಪ್ನಿಯನ್ನು ಬೀದರ್ನ ಸನ್ಮಾನ್ಯ ಶ್ರೀ ರವಿ ಸ್ವಾಮಿಯವರ ಜಾಗದಲ್ಲಿ ಇದನ್ನು ಹಾಕಿದ್ದಾರೆ. ಆ ರವಿ ಸ್ವಾಮಿಯವರಿಗೆ ನಾವು ಅನಂತ ಕೋಟಿ ನಮನಗಳನ್ನು ಹೇಳಬೇಕಾಗ್ತದೆ. ಅವರು ಈ ಸ್ಥಳವನ್ನು ಅವರಿಗೆ ಮಾಡಲಿಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಅವರಿಗೆ ಕಂಪ್ನಿ ಪರವಾಗಿ ಮತ್ತೊಂದು ಸಲ ಅನಂತ ನಮನಗಳನ್ನು ಹೇಳ್ತಾ ಇದ್ದೀನಿ. ಅದರ ಜೊತೆಗೆ ಅವರ ಶಿಷ್ಯರಾಗಿರ್ತಕ್ಕಂಥ ಮಾರುದ್ ಡಾಕಳಿಯವರು ಜೊತೆಗೆ ಎಲ್ಲ ಅವರ ಸಹವರ್ತಿಗಳು ಸಹಿತ ತುಂಬ ಸಹಕಾರ ನೀಡಿದ್ದಾರೆ. ಬಹುಶಃ ಮುಂದಿನ ದಿನದಲ್ಲಿ ಈ ಕಂಪನಿಗೆ ಅನೇಕ ಕಲಾ ಬಾಂಧವರು ಸಹಕಾರ ನೀಡ್ತಾರೆ ಅಂತಕ್ಕಂಥ ಆಶಾಭಾವನೆಯೊಂದಿಗೆ ಪ್ರತಿನಿತ್ಯ ನಡೀತಕ್ಕಂಥ 2 ನಾಟಕಕ್ಕೆ ತಾವೆಲ್ಲ ಕಲಾ ಪೋಷಕರು ನಾಟಕಕ್ಕೆ ಬಂದು ನೋಡಿ ಆಶೀರ್ವಾದ ಮಾಡಬೇಕಂತ ಹೇಳಿ ನಾನು ಶಿರಡಿ ಸಾಯಿಬಾಬಾ ನಾಟ್ಯ ಸಂಘದವರಿಗೆ, ಇದು ಗುಂಪಾ ರೋಡಿನಲ್ಲಿರ್ತಕ್ಕಂಥ ಒಂದು ನಾಟಕ ಕಂಪನಿ, ಗುಂಪಾ ರೋಡು ನಮ್ಮ ಬೆಲ್ದಾಳೆ ಪೆಟ್ರೋಲ್ ಪಂಪ್ ಮಗ್ಗಲಿಗೆ ಜೊತೆಗೆ ರವಿ ಸ್ವಾಮಿಯವರ ಸ್ಥಳದಲ್ಲಿ ಇದು ನಡೀತಾ ಇದೆ ಅಂತಕ್ಕಂಥದ್ದನ್ನು ಮತ್ತೊಂದು ಸಲ ಹೇಳ್ತಾ 3 ಗಂಟೆ 15 ನಿಮಿಷದಿಂದ 6:30 ನಡೀತಕ್ಕಂಥ 2 ನಾಟಕಗಳಿಗೆ ನೀವೆಲ್ಲರೂ ಆಶೀರ್ವಾದ ಮಾಡಬೇಕಂತ ಹೇಳಿ ನಾವು ಬೀದರ್ನ ಕರ್ನಾಟಕ ಜಾನಪದ ವಿಶ್ವವಿದ್ಯಾಲಯ ಮತ್ತು ಕರ್ನಾಟಕ ಜಾನಪದ ಪರಿಷತ್ತಿನ ವತಿಯಿಂದ ತಮ್ಮಲ್ಲಿ ಸಮಸ್ತ ಬೀದರ್ ಜನತೆಗೆ ಎಲ್ಲ ಕಲಾ ಪ್ರೇಕ್ಷಕರಿಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ನಾನು ರಾಜ್ಕುಮಾರ್ ಕೊಡೇಕಲ್ ಅಂತ ಶ್ರೀ ಶಿರಡಿ ಸಾಯಿಬಾಬಾ ನಾಟ್ಯ ಸಂಘದ ಸಂಚಾಲಕನಾಗಿ ಹಾಗೂ ಈ ನಾಟಕದಲ್ಲಿ ಹಾಸ್ಯ ಪಾತ್ರ ಕೂಡ ಮಾಡ್ತಾಯಿದ್ದೀನಿ, ಗುರುವಿನ ಪಾತ್ರ ಮಾಡ್ತಾಯಿದ್ದೀನಿ. ಆದ ಕಾರಣ ಈ ಸಂಘ ಬೀದರ್ ಜಿಲ್ಲೆ ಕಂಪನಿ, ಇದು ಕೊಡೇಕಲ್ ಕಂಪನಿ ಅಂದರೆ ಮೂಲತಃ ಬೀದರ್ ಜಿಲ್ಲೆಯ ಕಂಪನಿ. ಪ್ರಾಪರ್ ನಮ್ಮ ಜಿಲ್ಲೆಯಲ್ಲೇ ನಾವು ಬೀದರ್ ಮಹಾನಗರದಲ್ಲಿ ಕಂಪನಿಯನ್ನು ಹಾಕಿದ್ದೇವೆ. ಎಲ್ಲ ಪ್ರೇಕ್ಷಕರು, ಬೀದರ್ ನಗರದ ಪ್ರೇಕ್ಷಕರು ಹಾಗೂ ಸಮಸ್ತ ಸುತ್ತಮುತ್ತಲಿನ ಎಲ್ಲ ಹಳ್ಳಿಯ ರೈತ ಬಾಂಧವರು, ಪ್ರತಿಯೊಬ್ಬ ಪ್ರೇಕ್ಷಕರು ಈ ನಾಟಕಕ್ಕೆ ಹೆಚ್ಚಿನ ಜನಸಂಖ್ಯೆ ಆಗಮಿಸಿ ಸಹಕರಿಸಬೇಕಾಗಿ ಸಮಸ್ತ ಬೀದರ್ ಜಿಲ್ಲೆಯ ಎಲ್ಲ ಜನತೆಗೆ ಅನಂತ ಧನ್ಯವಾದಗಳನ್ನು ಅರ್ಪಿಸುತ್ತಾ, ಈ ಸಂಘ ಇಲ್ಲಿ ಮೊದಲನೇದಾಗಿ ತಾಯಿ ಕೊಟ್ಟ ತಾಳಿ ಅರ್ಥಾರ್ಥ ಗುರು ಶಿಷ್ಯ ಅನ್ನುವ ನಾಟಕವನ್ನು ಪ್ರಯೋಗಿಸ್ತಾ ಇದ್ದೀವಿ. ಪ್ರತಿದಿನ 2 ಆಟಗಳು, ಮಧ್ಯಾಹ್ನ 3:15ಕ್ಕೆ ಹಾಗೂ ಸಂಜೆ 6:30ಕ್ಕೆ ನಾಟಕ ಇರುತ್ತದೆ. ದಯವಿಟ್ಟು ಎಲ್ಲ ಪ್ರೇಕ್ಷಕರು ಪ್ರೋತ್ಸಾಹಿಸಬೇಕು. ಯಾಕಂದರೆ ಇತ್ತಿತ್ತಲಾಗಿ ಈ TV ಮಾಧ್ಯಮ ಹಾಗೂ
ಮೊಬೈಲ್ ಹಾವಳಿಯಿಂದ ರಂಗಭೂಮಿ ಕಲೆ ನಶಿಸಿ ಹೋಗ್ತಾ ಇದೆ. ಆದ ಕಾರಣ ಎಲ್ಲ ಪ್ರೇಕ್ಷಕರು ಹೆಚ್ಚೆಚ್ಚು ಜನಗಳ ಬಂದು ಸಂಘಕ್ಕೆ ಸಹಕರಿಸಬೇಕು. ಒಬ್ಬರಿಂದ ಒಬ್ಬರು ಪ್ರಚಾರ ಮಾಡಿ ಈ ಕಲೆನ ಜೀವಂತ ಕಲೆ ಲೈವ್ ಆಗಿ ನಾವು ಪಾತ್ರವನ್ನು ಮಾಡ್ತೀವಿ. ಎಲ್ಲರೂ ಆಗಮಿಸಿ ಇಂಥ ಜೀವಂತ ಕಲೆಯನ್ನು ಉಳಿಸಿ ಬೆಳೆಸಬೇಕಾಗಿ ಸಮಸ್ತ ಬೀದರ್ ಜನತೆ ಹಾಗೂ ಸುತ್ತಮುತ್ತಲಿನ ಎಲ್ಲ ಜನರಲ್ಲಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೀನಿ ಬಂಧುಗಳೇ. ಇದುವರೆಗೂ ಸುದ್ದಿ ಕೊಟ್ಟಿರುವ ನಾನು ಮಹಾರುದ್ರ ಡಾಕುಳಿಗೆ ಮತ್ತೆ ಹೊಸ ಸುದ್ದಿಗಳನ್ನು ತೆಗೆದುಕೊಂಡು ನಾವು ನಾಳೆ ದಿವಸ ನಿಮ್ಮ ಮುಂದೆ ಬರ್ತಾ ಇದ್ದೀವಿ. ನಾನು ಸುದ್ದಿ ಸಮಯ ವರದಿಗಾರ ಮಹಾರುದ್ರ ಡಾಕುಳಿಗೆ ಮತ್ತೆ ತಮ್ಮೆಲ್ಲರಿಗೂ ಕೂಡ ವಂದನೆಗಳು.